ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KVLದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ದ ಕರೆಂಟ್ ಇನ್ ದ ವೇರಿಯಸ್ ಬ್ರಾಂಚಸ್ ಆಫ್ ದ ಗಿವನ್ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ನೆಟ್ವರ್ಕ್ ಅನ್ನ ನಾವು ನೋಡಿದಾಗ ನಮಗೆ ಮೇಜರ್ ಆಗಿ ಎರಡು ಲೂಪ್ಗಳು ಕಾಣಿಸ್ತವೆ ನೋಡಿ, ಒಂದು ಕ್ಲೋಸ್ಡ್ ಲೂಪ್, ಎರಡು ಕ್ಲೋಸ್ಡ್ ಲೂಪ್. ಸೊ ಟೋಟಲ್ ಎರಡು ಲೂಪ್ ಆದಂಗಾಯ್ತು. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಲೂಪ್ ನಂಬರ್ 1 ಅಂತ ಕರಿತಾ ಹೋಗ್ತೀನಿ, ಇದನ್ನ ಲೂಪ್ ನಂಬರ್ 2 ಅಂತ ಕರಿತಾ ಹೋಗ್ತೀನಿ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಕರೆಂಟಿನ ಡೈರೆಕ್ಷನ್ ಅನ್ನ ಯಾವ ರೀತಿ ತಗೊಳೋದು ಅಂತಾನೆ ಕನ್ಫ್ಯೂಸ್ ಮಾಡ್ಕೊಂತ ಹೋಗ್ತಾರೆ. ಕನ್ಫ್ಯೂಸ್ ಮಾಡ್ಕೊಳಂಗೆ ಇಲ್ಲ, ಏನಿಲ್ಲ, ಎಲ್ಲದನ್ನು ಕೂಡ ಕ್ಲಾಕ್ ವೈಸ್ ತಗೋಬೇಕು. ಕ್ಲಾಕ್ ವೈಸ್ ಅಂದ್ರೇನು, ಕ್ಲಾಕ್ ಯಾವ ರೀತಿ ಹೋಗುತ್ತಲ್ಲ ಆ ತರ ರೈಟ್ ವರ್ಡ್ಸ್. ಸೊ ಕರೆಂಟ್ ಫ್ಲೋಯಿಂಗ್ ಇನ್ ದ ಫಸ್ಟ್ ಲೂಪ್ ವಿಲ್ ಬಿ ಕಾಲ್ಡ್ as I1. ಸರಿನಾ? ಮೊದಲನೇ ಲೂಪ್ ಅಲ್ಲಿ ಹೋಗ್ತಿರುವಂತ ಕರೆಂಟ್ ಅನ್ನ I1 ಅಂತ ಕರಿತೀನಿ, ಎರಡನೇ ಲೂಪ್ ಅಲ್ಲಿ ಹೋಗ್ತಾ ಇರುವಂತ ಕರೆಂಟ್ ಅನ್ನ I2 ಅಂತ ಕರಿತೀನಿ. ಸೊ ಇವಾಗ ಗೊತ್ತಾಯ್ತಲ್ವಾ, ಇದು ಮೊದಲನೇ ಲೂಪ್, ಇದು ಎರಡನೇ ಲೂಪ್. So the current flowing in the first loop will be called as I1. The current which is flowing in the second loop will be called as the I2. ಈಗ ನಾವು KVL ಅನ್ನ ಅಪ್ಲೈ ಮಾಡ್ತಾ ಇರೋದು. KVL ಅಂದ್ರೇನು? ಕಿರ್ಚಾಫ್ ವೋಲ್ಟೇಜ್ ಲಾ ಅಂತಂದ್ರೆ ನಾವು ಈಕ್ವೇಶನ್ಸ್ ಅನ್ನ ಬರಿಬೇಕಾದ್ರೆ ಪ್ರತಿ ಒಂದು ಟರ್ಮ್ ಕೂಡ ಯಾವುದ್ರ ರೆಸ್ಪೆಕ್ಟಿವ್ ಅಲ್ಲಿ ಇರಬೇಕು, ವೋಲ್ಟೇಜ್ ರೆಸ್ಪೆಕ್ಟಿವ್ ಅಲ್ಲಿ ಇರಬೇಕು. ಸರಿನಾ? ಸೊ ಈಗ ವೋಲ್ಟೇಜ್ ಅನ್ನ ನಾವು ಓಮ್ಸ್ ಲಾ ಪ್ರಕಾರ V is equal to IR ಅಂತ ನಾವು ಬರಿತಾ ಹೋಗ್ಬೋದು ಅಲ್ವಾ. ಈಗ ವೋಲ್ಟೇಜ್ ಡೈರೆಕ್ಟ್ ಆಗಿದೆ ಅಂತಂದ್ರೆ ಅದನ್ನ ಬರೀರಿ. ಏನಾದ್ರೂ ಕೂಡ ರೆಸಿಸ್ಟೆನ್ಸ್ ಫಾರ್ಮೇಟ್ ಅಲ್ಲಿ ಇದೆ ಅಂತ ಅಂದಾಗ ಏನ್ ಮಾಡ್ಬೇಕು, ಅದನ್ನ ವೋಲ್ಟೇಜ್ ಕನ್ವರ್ಟ್ ಮಾಡ್ಬೇಕು, ವೋಲ್ಟೇಜ್ ಫಾರ್ಮೇಟ್ಗೆ. ಸೊ I into R. ಸೊ ನಾನು ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ, ಇಲ್ಲಿ ಮೊದಲನೇ ಲೂಪ್ಗೆ KVL ಅನ್ನ ಅಪ್ಲೈ ಮಾಡೋಣ. ಅಪ್ಲೈ KVL ಟು ಲೂಪ್ ನಂಬರ್ 1. ಸೊ ಲೂಪ್ ನಂಬರ್ 1ಗೆ ನಾವು KVL ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಅಪ್ಲೈ ಮಾಡೋದು ನೋಡಿ, ಏನಾದ್ರೂ ಕರೆಂಟು ಕ್ಲಾಕ್ ವೈಸ್ ಹಿಂಗ್ ಬರ್ತಾ ಇದೆ, ಈ ತರ ಬಂದ್ಬಿಟ್ಟು ನೋಡಿ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇರೋದು, ನೆಗೆಟಿವ್ ಇಂದ ಪಾಸಿಟಿವ್ ಎಂಟರ್ ಎಲ್ಲ ಆಗ್ತಾ ಇದೆ. ಇಲ್ಲಿ ವೋಲ್ಟೇಜ್ ಸೋರ್ಸ್ ಅಲ್ಲಿ ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇರೋದು. ಸೊ ಮೈನಸ್ ಅಂತ ಬರೀಬೇಕು, -35. ಕರೆಂಟ್ ವೋಲ್ಟೇಜ್ ಸೋರ್ಸ್ ಅನ್ನ ಯಾವ ರೀತಿ ಎಂಟರ್ ಆಗುತ್ತೆ ಅದು ಮೇನು. ಸೊ ಎಂಟರ್ ನೆಗೆಟಿವ್ ಅಲ್ಲಿ ಆಗ್ತಾ ಇರೋದ್ರಿಂದ -35 ಅಂತ ಬರೀರಿ. ವೋಲ್ಟ್ಸ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ, -35. ನೆಕ್ಸ್ಟ್ ಇನ್ಯಾವ ಕಾಂಪೊನೆಂಟ್ ಇದೆ ಇಲ್ಲಿ, ರೆಸಿಸ್ಟೆನ್ಸ್ ಇನ್ನೊಂದು ಕಾಂಪೊನೆಂಟ್ ಇದೆ ಈ ಒಂದು ಲೂಪ್ ಅಲ್ಲಿ, 5 ಓಮ್ ರೆಸಿಸ್ಟೆನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಬರಿಬೇಕು ಅಂತ. ಸೊ ರೆಸಿಸ್ಟೆನ್ಸ್ 5 ಇದೆ, ಇಲ್ಲಿ ಹೋಗ್ತಾ ಇರುವಂತ ಕರೆಂಟ್ ಯಾವುದು, I1. ಸೊ ಏನಂತ ಬರಿಬಹುದು ನಾವು, 5I1 ಅಂತ ಬರಿಬಹುದಾ? ನೋಡಿ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಬರ್ದಿದ್ವಿ. V is equal to IR. I1 ಇದೆ ಅಂತಂದ್ರೆ ಕರೆಂಟ್ I1 ಇದೆ, ಇಲ್ಲಿ ಫ್ಲೋ ಆಗ್ತಾ ಇರುವಂತದ್ದು, ರೆಸಿಸ್ಟೆನ್ಸ್ is 5. ಸರಿನಾ? ಆ ತರ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಬರಿಬೇಕು. ನೆಕ್ಸ್ಟ್ ಇನ್ ಯಾವ್ದಾದ್ರು ಕಾಂಪೊನೆಂಟ್ ಇದೆಯಾ ಈ ಒಂದು ಲೂಪ್ಗೆ ಅಟ್ಯಾಚ್ ಆಗಿರೋದು? ಎಸ್, ಇದು 2 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಪ್ಲಸ್ 2 ಇಂಟು ಕರೆಂಟ್ ಅನ್ನ ಬರಿಬೇಕಲ್ವಾ. ಇಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಅನ್ನ ನೋಡಿದ್ರೆ ಇದು ಲೂಪ್ 1ಗೂ ಕೂಡ ಟಚ್ ಆಗಿದೆ, ಲೂಪ್ 2ಗೂ ಕೂಡ ಟಚ್ ಆಗಿದೆ, ಅಂದ್ರೆ ಕಾಮನ್ ಆಗಿದೆ ಲೂಪ್. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈಗ ಮೊದಲನೇ ಲೂಪಿನ ರೆಸ್ಪೆಕ್ಟಿವ್ ಅಲ್ಲಿ ನಾವು ಈಕ್ವೇಶನ್ಸ್ ಅನ್ನ ಬರಿತಾ ಇರೋದ್ರಿಂದ I1 -I2 ಅಂತ ಬರಿಬೇಕಾಗತ್ತೆ. ಅಂದ್ರೆ ಈ ಒಂದು ಏನ್ ಕಾಂಪೊನೆಂಟ್ ಇದೆ ರೆಸಿಸ್ಟೆನ್ಸ್ ಕಾಂಪೊನೆಂಟ್, ಇದು ಲೂಪ್ 1ಗೂ ಕೂಡ ಬಿಲಾಂಗ್ ಆಗುತ್ತೆ, ಲೂಪ್ 2ಗೂ ಕೂಡ ಬಿಲಾಂಗ್ ಆಗುತ್ತೆ. ಲೂಪ್ 1ಗೆ ನಾವು ಇವಾಗ ಈಕ್ವೇಶನ್ಸ್ ಅನ್ನ ಬರಿತಾ ಇರೋದ್ರಿಂದ ಸೊ I1 -I2. ಲೂಪ್ 2ಗೆ ಬರೀತಿದ್ರೆ I2 -I1 ಅಂತ ಬರಿಬೋದಿತ್ತು. ಗೊತ್ತಾಯ್ತಾ? ಇನ್ಯಾವುದಾದ್ರೂ ಕಾಂಪೊನೆಂಟ್ ಇದೆಯಾ ಈ ಒಂದು ಲೂಪ್ ಅಲ್ಲಿ? ಇದ್ದಿದ್ದೆ 3. ಒಂದು ಈ ವೋಲ್ಟೇಜ್, ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್, ಇದೊಂದು ರೆಸಿಸ್ಟೆನ್ಸ್, 3 ಇದ್ದಿದ್ದು. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ವೋಲ್ಟೇಜ್ ಸೋರ್ಸ್ ಅಂತ ಬಂದಾಗ ಕರೆಂಟ್ ಹೆಂಗೆ ಎಂಟರ್ ಆಗ್ತಾ ಇದೆ ನೋಡ್ಬೇಕು. ಸೊ ಕ್ಲಾಕ್ ವೈಸ್ ಬಂದಿದ್ದು ಈ ತರ ಎಂಟರ್ ಆಗ್ತಾ ಇದೆ ನೆಗೆಟಿವ್ ಇಂದ, ಸೊ -35. ನೆಕ್ಸ್ಟ್ ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಇತ್ತು. ಸೊ ರೆಸಿಸ್ಟೆನ್ಸ್ ಸೋರ್ಸ್ ಅನ್ನು ಕೂಡ ನಾವೇನ್ ಮಾಡಬೇಕು, ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಬರಿಬೇಕು. ಸೊ I into R. ಈ ಒಂದು ಲೂಪ್ ಅಲ್ಲಿ ಕರೆಂಟ್ I1 ಇದೆ, ರೆಸಿಸ್ಟೆನ್ಸ್ is 5. ಸೊ 5 into I1. ನೆಕ್ಸ್ಟ್ ಈ ಒಂದು ಸೋರ್ಸ್ ಏನಿದೆ ರೆಸಿಸ್ಟೆನ್ಸ್ ಸೋರ್ಸ್, ಇದು ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ಸೊ 2 ಇಂಟು I1 -I2. ಯಾಕೆ, ಮೊದಲನೇ ಲೂಪಿಗೆ ನಾವು ಈಕ್ವೇಶನ್ ಅನ್ನ ಬರೀತಾರೆ. ಸೊ I1 -I2. ಎರಡನೇ ಲೂಪಿಗಾಗಿದ್ರೆ I2 -I1 ಆ ತರ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. -35 ಪ್ಲಸ್ 5I1 ಪ್ಲಸ್ 2 ಇಂಟು I1 ಏನಾಗುತ್ತೆ 2I1 ಪ್ಲಸ್ ಇಂಟು ಮೈನಸ್ 2 ಇಂಟು I2 ಏನಾಗುತ್ತೆ 2I2 ವಿಲ್ ಬಿ ಈಕ್ವಲ್ ಟು 0. ಸೊ ಈಗ I1 ಎಲ್ಲ ಒಂದ್ ಕಡೆ, I2 ಎಲ್ಲ ಒಂದ್ ಕಡೆ, ಈ -35 ಅನ್ನ ಆ ಕಡೆ ಕಳಿಸ್ತೀನಿ. ಸೊ ಏನಾಗುತ್ತೆ 5I1 ಪ್ಲಸ್ 2I1 ಏನಾಯ್ತು 7I1 -2I2 ವಿಲ್ ಬಿ ಈಕ್ವಲ್ ಟು -35 ಅನ್ನ ಆ ಕಡೆ ಕಳಿಸಿದ್ರೆ +35. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ X ಅಥವಾ ಈಕ್ವೇಶನ್ ನಂಬರ್ 1 ಅಂತ ಕರಿಬಹುದು. ಗೊತ್ತಾಯ್ತಾ? ಸೊ KVL ಅನ್ನ ನಾನು ಮೊದಲನೇ ಲೂಪ್ಗೆ ಅಪ್ಲೈ ಮಾಡಿದಾಗ 7I1 -2I2 is equal to 35 is my equation. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಅಪ್ಲೈ ದ KVL ಫಾರ್ ದ ಸೆಕೆಂಡ್ ಲೂಪ್. ಸೊ ಅಪ್ಲೈ ಕಿರ್ಚಾಫ್ ವೋಲ್ಟೇಜ್ ಲಾ ಟು ಲೂಪ್ ನಂಬರ್
2. ಸೊ ಲೂಪ್ ನಂಬರ್ 2ಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೇಮ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಹೋಗ್ಬೇಕು. ನೀವು ಇದನ್ನೇ ಫಸ್ಟ್ ಬರಿಬೇಕು, ಇದನ್ನೇ ಫಸ್ಟ್ ಬರಿಬೇಕು, ಇದನ್ನೇ ಫಸ್ಟ್ ಬರಿಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಗೊತ್ತಾಯ್ತಾ. ಒಟ್ನಲ್ಲಿ ಇಲ್ಲಿ 3 ಸೋರ್ಸ್ಗಳಿರೋದಲ್ಲ, ಒಂದು ವೋಲ್ಟೇಜ್ ಸೋರ್ಸ್, 2 ರೆಸಿಸ್ಟೆನ್ಸ್ ಸೋರ್ಸ್, ಆ 3 ಕೂಡ ಇನ್ಕ್ಲೂಡ್ ಆಗಿರ್ಬೇಕು ಅಷ್ಟೇ, ಸರಿನಾ. ಇವಾಗ ಹಿಂಗೆ ಕ್ಲಾಕ್ ವೈಸ್ ಬರ್ತಾ ಇದೆ ನೋಡಿ, ಕರೆಂಟ್ ಹೆಂಗೆ ಎಂಟರ್ ಆಗ್ತಾ ಇದೆ ಅಂತ ಈ ಒಂದು ವೋಲ್ಟೇಜ್ ಸೋರ್ಸ್ಗೆ ಈ ತರ ಬರ್ತಾ ಇದೆ, ಈ ತರ ಎಂಟರ್ ಆಗ್ತಾ ಇದೆ ನೋಡಿ. ಕ್ಲಾಕ್ ವೈಸ್ ಅಂತ ಬಂದಾಗ ಹಿಂಗೆ ಪಾಸಿಟಿವ್ ಮುಖಾಂತರ ಎಂಟರ್ ಆಗ್ತಾ ಇರೋದು ಕರೆಂಟ್, ಈ ತರ ಬಂದಿದ್ದು ಪಾಸಿಟಿವ್ ಮುಖಾಂತರ ಎಂಟರ್ ಆಗ್ತಾ ಇದೆ ಕ್ಲಾಕ್ ವೈಸ್ ರೊಟೇಷನ್ ಪ್ರಕಾರ ಪಾಸಿಟಿವ್ ಇಂದ. ಸೊ ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಅಲ್ಲೇ ಇರಬೇಕು. ಸೊ 40 ಪ್ಲಸ್ ನೆಕ್ಸ್ಟ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಸೋರ್ಸ್ ಇದೆ. ಸೊ ಇದು I1 ಸೊ ಇದು ಮೊದಲನೇ ಲೂಪು, ಎರಡನೇ ಲೂಪ್, ಎರಡರ ಮಧ್ಯನೂ ಕೂಡ ಇದೆ. ಸೊ ಯಾವ ರೀತಿ ಬರಿಬೇಕು, 2 ಇಂಟು ಕರೆಂಟ್ ಅನ್ನ ನಾವು ಈಗ ಎರಡನೇ ಲೂಪಿಗೆ ಬರೀತಾ ಇರೋದು. ಸೊ I2 ಮೈನಸ್ I1, ಗೊತ್ತಾಯ್ತಾ. 2 ಓಮ್ ರೆಸಿಸ್ಟೆನ್ಸ್ ಈಸ್ ಕಾಮನ್ ಬಿಟ್ವೀನ್ ಲೂಪ್ 1 ಅಂಡ್ ಲೂಪ್ 2. ಏನ್ ಮಾಡ್ತೀವಿ, ಲೂಪ್ 2ಗೆ ಈಕ್ವೇಶನ್ ಬರೀತಿರೋದ್ರಿಂದ I2 ಮೈನಸ್ I1. ನೆಕ್ಸ್ಟ್ ಇಲ್ಲಿ 4 ಓಮ್ ರೆಸಿಸ್ಟೆನ್ಸ್, ಸೊ ಪ್ಲಸ್ 4 ಇಂಟು ಯಾವುದು ಕರೆಂಟ್ ಅದ್ರ ಮುಖಾಂತರ ಫ್ಲೋ ಆಗ್ತಾ ಇರೋದು I2 ಕರೆಂಟ್. ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ಪ್ಲಸ್ ಅನ್ನೇ ಬರಿಬೇಕಾಗತ್ತೆ, ಗೊತ್ತಾಯ್ತಾ. 3 ಕಾಂಪೋನೆಂಟ್ಸ್ ಇದ್ದು 3 ಕೂಡ ಬರ್ದಿದ್ದೀನಿ. ಲೆಟ್ ಅಸ್ ಸಿಂಪ್ಲಿಫೈ ಇಟ್. 40 ಪ್ಲಸ್ 2 ಇಂಟು I2 ಅನ್ನ ನಾವು 2I2 ಅಂತ ಬರಿಬೋದು. 2 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು I1 ಅನ್ನ 2I1 ಅಂತ ಬರೆಯೋಣ, ಪ್ಲಸ್ 4I2 ವಿಲ್ ಬಿ ಈಕ್ವಲ್ ಟು 0. ಸೊ ಈ ಪ್ಲಸ್ 40ನ ಆ ಕಡೆ ಕಳಿಸ್ತಾ ಹೋಗ್ತೀನಿ, ವ್ಯಾಲ್ಯೂ ಏನಾಗುತ್ತೆ ಮೈನಸ್ 40 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2I2 ಮತ್ತೆ 4I2 ವ್ಯಾಲ್ಯೂ ಏನಾಗುತ್ತೆ 6I2. ನೆಕ್ಸ್ಟ್ ಮೈನಸ್ 2I1. ಸೊ ಇವಾಗ ಏನಾಯ್ತು, ಮೈನಸ್ 2I1 ಪ್ಲಸ್ 6I2 ವಿಲ್ ಬಿ ಈಕ್ವಲ್ ಟು ಮೈನಸ್ 40. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ ಈಕ್ವೇಶನ್ ನಂಬರ್ Y, ಗೊತ್ತಾಯ್ತಾ. ಈಕ್ವೇಶನ್ 1 2 ಅಂತನಾದ್ರೂ ತಗೋಬಹುದು, XY ಅಂತನಾದ್ರೂ ತಗೋಬಹುದು, ಯಾವ ರೀತಿನಾದ್ರೂ ತಗೋಬಹುದು. ಈಗ ಈ ಎರಡು ಈಕ್ವೇಶನ್ ಗಳನ್ನ ನಾನೇನಾದ್ರೂ ಸಾಲ್ವ್ ಮಾಡ್ಕೊಂಡ್ರೆ I1 ವ್ಯಾಲ್ಯೂ ಮತ್ತೆ I2 ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಈಸಿಯಾಗಿ ನಾವು ಯಾವ ರೀತಿ ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ಕೊಂಡು, ಸೊ ಕ್ರೇಮರ್ಸ್ ರೂಲ್ ಅಲ್ಲಿ ನಾವು ಕರೆಂಟ್ I1 ಬೇಕು ಅಂತಂದ್ರೆ ಡೆಲ್ಟಾ 1/ಡೆಲ್ಟಾ ಅಂತ ಯೂಸ್ ಮಾಡ್ತೀವಿ. ಅದೇ ಏನಾದ್ರೂ I2 ವ್ಯಾಲ್ಯೂ ಬೇಕು ಅಂತಂದ್ರೆ ಡೆಲ್ಟಾ 2/ಡೆಲ್ಟಾ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ, ಸರಿನಾ. ಈಗ ಡೆಲ್ಟಾ ಅಂದ್ರೇನು, ಡೆಲ್ಟಾ 1 ಅಂದ್ರೇನು, ಡೆಲ್ಟಾ 2 ಅಂದ್ರೇನು ಅಂತ ಹೇಳ್ತೀನಿ ನೋಡಿ. ಡೆಲ್ಟಾ ಅಂತ ಅಂದ್ರೆ ನೋಡಿ, ಇಲ್ಲಿ ಸಿಂಪಲ್ ಕೋಎಫಿಷಿಯಂಟ್ಸ್ ಆಫ್ ದ ವೇರಿಯೇಬಲ್ಸ್ ಅನ್ನ ಬರಿಬೇಕು. ಅಂದ್ರೆ ಇಲ್ಲಿ I1 ಪಕ್ಕದಲ್ಲಿ ಏನಿದೆ 7 ಇದೆ, ಇಲ್ಲಿ I2 ಪಕ್ಕದಲ್ಲಿ ಏನಿದೆ -2 ಇದೆ. ಸೊ ಮೈನಸ್ ಅನ್ನು ಕೂಡ ಸೇರಿಸಿ ಬರಿಬೇಕು, 7 -2. ನೆಕ್ಸ್ಟ್ ಇಲ್ಲಿ I1 ಪಕ್ಕದಲ್ಲಿ ಏನಿದೆ -2 ಇದೆ, ಇಲ್ಲಿ I2 ಪಕ್ಕದಲ್ಲಿ ಏನಿದೆ ನಮಗೆ +6 ಇದೆ, ಸರಿನಾ. ಇದರ ಡಿಟರ್ಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಡಿಟರ್ಮಿನೆಂಟ್ ಯಾವ ರೀತಿ, ಸಿಂಪಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 7 6 42 ಮೈನಸ್ ಇವೆರಡನ್ನು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿ. -2 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 2 4 ಆಯ್ತು. ಸೊ 42 - 4 ಅಂತಂದ್ರೆ ಎಷ್ಟಾಗುತ್ತೆ ನಮಗೆ ವ್ಯಾಲ್ಯೂ 38, ಸರಿನಾ. 38 ಇಸ್ ದ ಡೆಲ್ಟಾ ವ್ಯಾಲ್ಯೂ. ನೆಕ್ಸ್ಟ್ ಡೆಲ್ಟಾ 1 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಡೆಲ್ಟಾ 1 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್. ಇಲ್ಲಿ ಮೊದಲನೇ ರೋ ಇದೆಯಲ್ಲ, ಸೊ ಇಲ್ಲಿ ಮೊದಲನೇ ಕಾಲಮ್ ಇದೆಯಲ್ಲ, ಆ ಒಂದು ಜಾಗಕ್ಕೆ ಈ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅನ್ನ ರಿಪ್ಲೇಸ್ ಮಾಡಿ. 35 ಮತ್ತೆ -40 ಅನ್ನ ಈ ಜಾಗಕ್ಕೆ ರಿಪ್ಲೇಸ್ ಮಾಡಬೇಕು. ಇನ್ನು ಉಳಿದಿರೋದು ಸೇಮ್ -2 ಮತ್ತೆ 6 ಹಂಗೆ ಉಳ್ಕೊಳುತ್ತೆ. ಏನ್ ಮಾಡಿದ್ವಿ, ಡೆಲ್ಟಾ 1 ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಮೊದಲನೇ ಕಾಲಮ್ಗೆ ಈ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ 35 ಮತ್ತೆ -40 ಅನ್ನ ನಾವು ಪ್ಲೇಸ್ ಮಾಡಿದ್ವಿ. ಸೊ ಸೇಮ್ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡಿರಿ. 35 ಇಂಟು 6 ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡ್ಕೊಳ್ಳಿ. 35 ಇಂಟು 6 ವ್ಯಾಲ್ಯೂ ಎಷ್ಟಾಗುತ್ತೆ 210 ಮೈನಸ್ ಇವೆರಡನ್ನು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -40 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್ 40 ಇಂಟು 2 ಅಂತಂದ್ರೆ 80 ಆಗುತ್ತೆ. ಸೊ 210 ಮೈನಸ್ 80 ವ್ಯಾಲ್ಯೂ ವಿಲ್ ಬಿ 130. ನೆಕ್ಸ್ಟ್ ಡೆಲ್ಟಾ 2 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಡೆಲ್ಟಾ 2 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ಸೆಕೆಂಡ್ ಕಾಲಮ್ ಇದೆಯಲ್ಲ, ಆ ಒಂದು ಕಾಲಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬರೀರಿ. 35 ಮತ್ತೆ -40 ಅನ್ನ ಈ ಒಂದು ಕಾಲಮ್ ಹಂಗೆ ಉಳ್ಕೊಳುತ್ತೆ, 7 ಮತ್ತೆ -2, ಗೊತ್ತಾಯ್ತಾ. ಫಸ್ಟ್ ಕೋಎಫಿಷಿಯಂಟ್ಸ್ ಅನ್ನ ಬರ್ಕೋಬೇಕಾಗತ್ತೆ I1 ಮತ್ತೆ I2ದು. ನೆಕ್ಸ್ಟ್ ಏನ್ ಮಾಡ್ತೀವಿ, ಡೆಲ್ಟಾ 1 ಬೇಕು ಅಂತಂದ್ರೆ ಡೆಲ್ಟಾ 1 ಬೇಕು ಅಂತಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅನ್ನ ಮೊದಲನೇ ಕಾಲಮ್ಗೆ ಬರಿತೀವಿ, ಎರಡನೇ ಕಾಲಮ್ ಹಂಗೆ ಉಳ್ಕೊಳುತ್ತೆ. ಡೆಲ್ಟಾ 2 ಬೇಕು ಅಂತಂದ್ರೆ ಮೊದಲನೇ ಕಾಲಮ್ ಹಂಗೆ ಉಳ್ಕೊಂಡಿರುತ್ತೆ ಇದ್ರ ಪ್ರಕಾರನೇ, ಆದ್ರೆ ಎರಡನೇ ಕಾಲಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅನ್ನ ಬರಿತಾ ಹೋಗ್ತೀವಿ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 7 ಇಂಟು -40, 7 ಇಂಟು -40 ವ್ಯಾಲ್ಯೂ ಎಷ್ಟಾಗುತ್ತೆ -280 ಆಗುತ್ತೆ. -2 ಇಂಟು 35, ಸೊ 35 ಇಂಟು -2, so what will be the value, -70. So
70 ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು. -280 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 70. ಸೊ ವ್ಯಾಲ್ಯೂ ವಿಲ್ ಬಿ -210. ಸೊ ಈಗ ನಮಗೆ ಡೆಲ್ಟಾ 2 ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ -210. ಡೆಲ್ಟಾ 1 ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 130. ಅಂಡ್ ಡೆಲ್ಟಾ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 38. ಸೊ I1 ಅಂತ ಅಂದ್ರೆ ಏನು, ಡೆಲ್ಟಾ 1 ಏನಿದೆ ವ್ಯಾಲ್ಯೂ 130 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಏನಿದೆ 38. ಸೊ 130 ಡಿವೈಡೆಡ್ ಬೈ 38. ಸೊ 3.42 ಆಂಪಿಯರ್. ಸರಿನಾ I1 ವ್ಯಾಲ್ಯೂ. ನೆಕ್ಸ್ಟ್ I2 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, -210 ಹೋಲ್ ಡಿವೈಡೆಡ್ ಬೈ 38. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 210 ಡಿವೈಡೆಡ್ ಬೈ 38 ವ್ಯಾಲ್ಯೂ ಈಸ್ -5.52 ಆಂಪಿಯರ್. ಇಲ್ಲಿ ಮೈನಸ್ ಅಂತಂದ್ರೆ ನೀವು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ನಾವಿಲ್ಲಿ ಕ್ಲಾಕ್ ವೈಸ್ ರೊಟೇಷನ್ ತಂದಿದ್ವಲ್ಲ, ಇದು ಆಂಟಿ ಕ್ಲಾಕ್ ವೈಸ್ ನಮಗೆ ಕರೆಂಟ್ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ ಅಷ್ಟೇ. ನೆಗೆಟಿವ್ ಅಲ್ಲಿ ನೀವು ಕರೆಂಟ್ ಇಟ್ರು ಕೂಡ ಅದು ಒಪ್ಗೆ ಇದೆ, ಸರಿನಾ. ಮೈನಸ್ ಅಂದ ತಕ್ಷಣ ಅದು ಮೈನಸ್ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಕೋಬೇಡ್ರಿ, ಡೈರೆಕ್ಷನ್ ಚೇಂಜ್ ಇದೆ ಅಂತ ಅಷ್ಟೇ, ಸರಿನಾ. ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಕರೆಂಟ್ I1 ವ್ಯಾಲ್ಯೂ ಎಷ್ಟಿದೆ, 3.42 ಆಂಪಿಯರ್. ಅಂಡ್ ಕರೆಂಟ್ I2 ವ್ಯಾಲ್ಯೂ ಎಷ್ಟಿದೆ, -5.52 ಆಂಪಿಯರ್ ಅಂತಂದ್ರೆ ಇದರ ಡೈರೆಕ್ಷನ್ ನಮಗೆ ಡಿಫ್ರೆಂಟ್ ಇದೆ ಅಂತ. ಎರಡನ್ನೂ ಕೂಡ ಕ್ಲಾಕ್ ವೈಸ್ ಅಂತ ತಗೊಂಡಿದ್ದೆ ಅಲ್ವಾ, ಸೊ ಇದ್ರದ್ದು ಆಂಟಿ ಕ್ಲಾಕ್ ವೈಸ್ ಇದೆ ಅಂತ ಅರ್ಥ ಅಷ್ಟೇ, ಸಿಂಪಲ್. ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಈಗ ಅವ್ರೇನ್ ಕೇಳ್ತಾ ಇರೋದು, ಫೈಂಡ್ ದ ಕರೆಂಟ್ ಇನ್ ದ ವೇರಿಯಸ್ ಬ್ರಾಂಚಸ್ ಆಫ್ ದ ಗಿವನ್ ನೆಟ್ವರ್ಕ್. ವೇರಿಯಸ್ ಬ್ರಾಂಚಸ್ ಅಂತ ಬಂದಾಗ ಎಲ್ಲೆಲ್ಲಿ ರೆಸಿಸ್ಟರ್ಗಳು ಅಥವಾ ರೆಸಿಸ್ಟೆನ್ಸ್ ಇದೆ ಅಲ್ಲಿ ಮಾತ್ರ ನಾವು ಆ ಒಂದು ಬ್ರಾಂಚ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಬಿ ಇಂದ ಸಿ ಮಧ್ಯ BC, ನೆಕ್ಸ್ಟ್ ಸಿ ಇಂದ ಎಫ್ ಮಧ್ಯ CF, ಮತ್ತೆ ಸಿ ಇಂದ ಡಿ ಮಧ್ಯ CD. ಸೊ ಈ ಮೂರು ಬ್ರಾಂಚ್ ಗಳಿಗೆ ನಾವು ಕರೆಂಟ್ ಅನ್ನ ಬರಿಬೇಕಾಗತ್ತೆ, ಸರಿನಾ. ಇಲ್ಲಿ ವೋಲ್ಟೇಜ್ ಸೋರ್ಸ್ ಇರೋದಕ್ಕೆ ಏನ್ ಬೇಡ, ಇಲ್ಲಿ ವೋಲ್ಟೇಜ್ ಸೋರ್ಸ್ ಇದೆ ಇದಕ್ಕೂ ಏನ್ ಬೇಡ, ಇಲ್ಲಿ ಯಾವುದೇ ಒಂದು ಸೋರ್ಸ್ಗಳು ಇಲ್ಲ, ಯಾವುದು ಬೇಡ. ಸೊ ಇಲ್ಲಿ ಮೂರು ಬ್ರಾಂಚ್ ಗಳಿಗೆ ನಾವು ಕರೆಂಟ್ ಅನ್ನ ಬರಿಬೇಕು. ಇಲ್ಲೇ ಬರಿತಾ ಹೋಗ್ತೀನಿ, ಸರಿನಾ. ಫಸ್ಟಿಗೆ ಕರೆಂಟ್ ಬಿಟ್ವೀನ್ BC ಅಂತಂದ್ರೆ BC ಬ್ರಾಂಚ್ ಅಲ್ಲಿ ಇರುವಂತ ಕರೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ BC ಇರುವಂತ ಬ್ರಾಂಚ್ ಅಲ್ಲಿ ಯಾವ ಕರೆಂಟ್ ನೀಟಾಗಿ ಫ್ಲೋ ಆಗ್ತಾ ಇರೋದು, ಕರೆಂಟ್ I1 ಅಲ್ವಾ. ಕರೆಂಟ್ I1 ಫ್ಲೋ ಆಗ್ತಾ ಇರೋದು ಏನಿಲ್ಲ, ಈ ರೆಸಿಸ್ಟೆನ್ಸ್ ಅಲ್ಲಿ ಯಾವ ಕರೆಂಟ್ ಫ್ಲೋ ಆಗ್ತಾ ಇದೆ ನೋಡ್ಕೊಳ್ಳಿ ಅಷ್ಟೇ. ಯಾವ ಕರೆಂಟು, I1 ಕರೆಂಟ್ ಅಲ್ವಾ. ಸೊ I1 ಕರೆಂಟ್ ವ್ಯಾಲ್ಯೂ ಏನ್ ಬಂದಿದೆ ನಮಗೆ, 3.42 ಆಂಪಿಯರ್. ಅದನ್ನ ಬರಿತಾ ಹೋಗಿ. ನೆಕ್ಸ್ಟ್ CD. ಸೊ ICD ಕರೆಂಟ್ ಇನ್ ದ CD ಬ್ರಾಂಚ್ ಏನು, 4 ohm ರೆಸಿಸ್ಟೆನ್ಸ್ ಹತ್ರ ಯಾವ ಕರೆಂಟ್ ಇರೋದು, I2 ಕರೆಂಟ್. ಸೊ I2 ಕರೆಂಟ್ ವ್ಯಾಲ್ಯೂ ಏನು, -5.52 ಆಂಪಿಯರ್. ನೆಕ್ಸ್ಟ್ ಏನ್ ಕೇಳಿದ್ದಾರೆ, CF. ಸೊ CF ಇಂದ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ICF. ಇಲ್ಲಿ ನಮಗೆ ಎರಡು ತರ ಈಕ್ವೇಶನ್ ಬಂದಿದೆ. ಒಂದು I1 - I2 ಮಾಡ್ಬೋದು, ಅಥವಾ I2 - I1 ಮಾಡ್ಬೋದು. ಯಾಕಂತಂದ್ರೆ ಈ ಒಂದು 2 ohm ರೆಸಿಸ್ಟೆನ್ಸ್ ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ I1 - I2 ಮಾಡ್ತಾ ಹೋಗೋಣ. ಸೊ I1 - I2. I1 ವ್ಯಾಲ್ಯೂ ಏನಿರೋದು ನನಗೆ, I1 ವ್ಯಾಲ್ಯೂ ಈಸ್ 3.42 ಮೈನಸ್ I2 ವ್ಯಾಲ್ಯೂ ಏನಿರೋದು -5.52. ಸರಿನಾ. ಮೈನಸ್ ಅನ್ನ ಬರ್ಕೊಳ್ಳೇಬೇಕಾಗತ್ತೆ. ವ್ಯಾಲ್ಯೂ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. 3.42 ಪ್ಲಸ್ 5.52 ವ್ಯಾಲ್ಯೂ ಈಸ್ 8.94 ಆಂಪಿಯರ್. ಸೊ ದ ವ್ಯಾಲ್ಯೂ ಈಸ್ 8.94 ಆಂಪಿಯರ್. ಸೊ ಇಷ್ಟನ್ನ ಬರಿತಾ ಹೋಗಿ, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, ಸರಿನಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.